ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ. ನಾನು ಇವಾಗ ರೆಡಿಯಾಗಿದ್ದೀನಿ. ಇವತ್ತು ಮತ್ತು ನಾಳೆ ಗುಡ್ಡಮಡಿ ಸೃಷ್ಟಿ, ಅಂದರೆ ಇವತ್ತು ಸೃಷ್ಟಿ ಸಂಡೇ. ಇವತ್ತು ಪ್ರಸಾದ ಇರುತ್ತೆ. 2 ಗಂಟೆಗೇನೋ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನೈಟ್ ತನಕ ಇರುತ್ತೆ. ಎಲ್ಲೆಲ್ಲಿಂದೋ ಜನ ಬರ್ತಾರೆ, ಹಾಗಾಗಿ ತುಂಬಾ ರಶ್ ಇರುತ್ತೆ ಅಲ್ಲಿ. ಪ್ರಸಾದ, ಚಿತ್ರಾನ್ನ ಮತ್ತು ಪಾಯಸ ಎಲ್ಲ ಕೊಡ್ತಾರೆ. ತುಂಬಾ ರಶ್ ಇರುತ್ತೆ. ಹಾಗಾಗಿ ನಾವು ಇವಾಗ ರೆಡಿಯಾಗಿದ್ವಿ. ಟೈಮ್ ಇವಾಗ 3 ಗಂಟೆ ಆಗಿದೆ. ನನ್ನ ಯಜಮಾನರು ಬರ್ತೆ ಅಂತ ಹೇಳಿದರು. ಒಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನಿಲ್ಲಿ ರೆಡಿಯಾಗಿದ್ದೀನಿ. ನನ್ನ ದೊಡ್ಡ ಮಗನಿಗೂ ಕೂಡ ರೆಡಿ ಮಾಡಿದ್ದೀನಿ. ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾನೆ. ಹಾಗೆ ನನ್ನ ಚಿಕ್ಕ ಮಗ ಮಲಗಿದ್ದಾನೆ. ಅವನು ಎದ್ದ ತಕ್ಷಣ ಇವಾಗ ಹೊರಡ್ತೀವಿ. ನಾವು ಬೈಕ್ನಲ್ಲಿ ಹೋಗ್ತೀವಿ. ಮುಲ್ಲಿಕಟ್ಟೆಯಿಂದ ಒಳಗಡೆ ಹೋಗಬೇಕು ಗುಡ್ಡಮಾಡಿಗೆ. ಆಲ್ರೆಡಿ ನಾನು ಟೆಂಪಲನ್ನು ತೋರಿಸಿದ್ದೀನಿ. ಸ್ವಲ್ಪ ಟೈಮ್ ಹಿಂದೆ ನಾವು ಹೋಗಿದ್ವಿ ಮನೆಯವರೆಲ್ಲರೂ ಸೇರಿ. ಆವಾಗ ನಿಮಗೆ ಡೀಟೇಲ್ ಆಗಿ ವಿಡಿಯೋನ ಕೂಡ ಶೇರ್ ಮಾಡಿದ್ದೀನಿ. ಇವತ್ತು ಗೊತ್ತಿಲ್ಲ ಎಷ್ಟಾಗುತ್ತೆ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿ, ಯಾಕೆಂದರೆ ರಶ್ ಅಲ್ವಾ. ಹಾಗಾಗಿ ಮಕ್ಕಳನ್ನ ಎತ್ಕೊಂಡು ವಿಡಿಯೋ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ ಆಗುತ್ತೆ. ಯಾಕೆಂದರೆ ಇಬ್ಬರು ಮಕ್ಕಳನ್ನ ಎತ್ಕೊಳ್ಬೇಕು. ಯಾಕೆಂದರೆ ಸ್ವಲ್ಪ ರಶ್ ಇರೋದ್ರಿಂದ ದೊಡ್ಡವರನ್ನು ಕೂಡ ಸ್ವಲ್ಪ ಎತ್ಕೊಳ್ಬೇಕಾಗುತ್ತೆ. ಹಾಗಾಗಿ ನೋಡೋಣ ಎಷ್ಟು ವಿಡಿಯೋ ಆಗುತ್ತೆ ಅಷ್ಟನ್ನು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನನ್ನ ಅಪ್ಪ ಅಮ್ಮ ಎಲ್ಲ ಬಸ್ಸಲ್ಲಿ ಹೋದರು. 1 ಗಂಟೆಗೇ ಹೋದರು ಮಧ್ಯಾಹ್ನ. ತುಂಬ ಜನ ಎಲ್ಲ ಬೆಳಿಗ್ಗೆ 11-12 ಗಂಟೆಗೆಲ್ಲ ಹೋಗ್ತಾರೆ. ಅಂದರೆ ತುಂಬಾ ರಶ್ ಇರುತ್ತೆ ಅಲ್ವಾ. ಟೆಂಪಲ್ ಒಳಗಡೆ ಹೋಗಬೇಕು ಮತ್ತು ಪ್ರಸಾದಕ್ಕೆ ನಿಲ್ಲಬೇಕು. ಹಾಗಾಗಿ ನಾವು ಕೂಡ ಇವಾಗ ಹೋಗ್ತೀವಿ. ಬನ್ನಿ, ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋನ ನಿಮ್ಮ ಜೊತೆ ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ಲೈಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸನ್ನು ನಾನು ಇವಾಗಲೇ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಆಯಿತಾ. ಹಾಗೆ ವಿಡಿಯೋ ಇಷ್ಟ ಆದರೆ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಕುಂದಾಪುರದ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಇವಾಗ ಹೊರಡೋಣ. ತೂಗುದ ಮತ್ತೆ ಬತ್ತಿಲ್ಲ, ಬತ್ತಿಲ್ಲ ಅಪ್ಪ. ಅಪ್ಪ ಎಲ್ಲಪ್ಪ ಹೇಳಿ 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 ರೆಡಿ ಮಾಡಿಸ್ತೆ. ಹೇಳಿ 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 ರಿಷು, ಎಂತ ತಿಂತಿದ್ದೆ? ಹಾಯ್ ರಿಷು. ಹಾಂ ರೀ, ಆಯ್ತು. ರಿಷು ಹತ್ತು ಬೇಡ, ಬೀಳ್ತಾ ಕೆಳಗಡೆ ಓಡಿಸ್ಬೇಡ, ಬಿಡ ಇರಲಿ. ಒಳ್ಳೆ ಥರ ಹಾಕಿ ಹೆಂಗೆ ಹೋಗುತ್ತೆ ರಿಷು? ಹೆಂಗೆ ಹೋಗ್ತಾ ಹಾಕಿ ಹೆಂಗೆ ಹೋಗ್ತಾ ಹಾಕಿ. ಇವಾಗ ಟೈಮ್ ಕರೆಕ್ಟಾಗಿ 4 ಗಂಟೆ ಆಗಿದೆ. ನಾವು 3 ಗಂಟೆಗೆಲ್ಲ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ಗುಡ್ಡಮಡಿನಲ್ಲಿ ಚಳಿ ಜಾಸ್ತಿ ಇರುತ್ತೆ. ಬರಬೇಕಾದ್ರೆ ಸ್ವಲ್ಪ ಚಳಿ ಆಗುತ್ತೆ ಅಲ್ವ, ಮಕ್ಕಳು ಇದ್ದಾರೆ ಅಲ್ವ. ಹಾಗಾಗಿ 3 ಗಂಟೆಗೆಲ್ಲ ಹೊರಟು ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಇವಾಗ 4 ಗಂಟೆ ಆಗಿದೆ. ಇವಾಗ NH ಇದ್ದೀವಿ ನಾವು. ಗುಡ್ಡಮಾಡಿಗೆ ಮುಲ್ಲಿಕಟ್ಟೆಯಿಂದ ಒಳಗಡೆ ಕೂಡ ಹೋಗ್ಬೋದು. ಹಾಗೆ ನಾವುಂದ ಬಡಕೇರಿ ರೂಟಿಂದ ಕೂಡ ಹೋಗ್ಬೋದು. ನಾವು ಇವಾಗ ನಾವುಂದ ಬಡಕೇರಿ ರೂಟಿಂದ ಹೋಗ್ತಾ ಇದ್ದೀವಿ. ಯಾಕೆಂದರೆ ಸ್ವಲ್ಪ ನಮಗೆ ಹತ್ತಿರ ಆಗುತ್ತೆ. ಹಾಗಾಗಿ ನಾವು ಇವಾಗ ಹೊರಡಬೇಕಾದ್ರೇ ಇಲ್ಲಿ ಸ್ವಲ್ಪ ಚಳಿ ಇತ್ತು. ಯಾಕೆಂದರೆ ಇಲ್ಲಿ ಮರ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಅಲ್ವ. ಹಾಗಾಗಿ ಇವಾಗ ಒಂದು ಹೊಳೆ ಕೂಡ ಸಿಗುತ್ತೆ ನಮಗೆ. ಹಾಗೆಯೇ ನಾವು ಬೈಕ್ನಲ್ಲಿ ಗುಡ್ಡಮಾಡಿಗೆ ಹೋದರೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಆಗ್ಬೋದು. ನಮಗೆ ಲಾಸ್ಟ್ ಇಯರ್ ಕೂಡ ಹೋಗಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನನ್ನ ದೊಡ್ಡಮ್ಮನ ಮನೆಯಲ್ಲಿ ಮದುವೆ ಫಂಕ್ಷನ್ ಇತ್ತು. ಹಾಗಾಗಿ ಇವಾಗ ಗಾಡಿಯೆಲ್ಲ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ, ಸ್ವಲ್ಪ ಹಿಂದುಗಡೆನೇ ಪಾರ್ಕ್ ಮಾಡಲಿಕ್ಕೆ ಬಿಟ್ಟಿದ್ರು. ಹಾಗಾಗಿ ನಾವು ಗಾಡಿನ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಇಲ್ಲಿ, ಯಾಕೆಂದರೆ ತುಂಬಾ ಜನ ಇದ್ರು ಅಲ್ವ. ಹಾಗಾಗಿ ಗಾಡಿ ಎಲ್ಲ ಒಳಗಡೆ ಬಿಡ್ತಾ ಇಲ್ಲ ಇಲ್ಲಿ.
ಇಲ್ಲಿ ರೋಡಿಂದನೇ ಸ್ಟಾರ್ಟ್ ಆಗುತ್ತೆ ನೋಡಿ. ಎಲ್ಲ ಐಟಮನ್ನು ಕೂಡ ಇಟ್ಕೊಂಡಿದ್ರು ಮಾರೋದಕ್ಕೆ. ಫುಲ್ ಜಾತ್ರೆ ಯಾವ ರೀತಿಯಾಗಿ ಆಗುತ್ತೆ ಅಂತೇಳಿ ನಿಮ್ಗೆ ಇವತ್ತು ತೋರಿಸ್ತೀನಿ. ಮನೆಗೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿ ಆಗುತ್ತೆ. ಹಾಗೆ ತುಂಬಾ ಜನ ಬರ್ತಾರೆ, ಎಲ್ಲೆಲ್ಲಿಂದನೂ ಜನ ಎಲ್ಲ ಬರ್ತಾರೆ ಇಲ್ಲಿ. ಹಾಗೆ ಪ್ರತಿ ತಿಂಗಳು ಸಂಕ್ರಾಂತಿ ಕೂಡ ಇಲ್ಲಿ ಗುಡ್ಡಮಾಡಿನಲ್ಲಿ ಹರಕೆ ಸೇವೆಯನ್ನೆಲ್ಲ ಕೊಡ್ಬೋದು. ಹಾಗಾಗಿ ಸಂಕ್ರಾಂತಿ ಕೂಡ ಇಲ್ಲಿ ಸ್ವಲ್ಪ ಜನ ಇರ್ತಾರೆ ಅಷ್ಟೇ. ಆದರೆ ಸೃಷ್ಟಿ ಅಂದರೆ ಜಾತ್ರೆ ಇವತ್ತು, ಹಾಗಾಗಿ ಎಷ್ಟೆಲ್ಲ ಬಂದಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ರೋಡ್ ಸೈಡ್ನಲ್ಲಿ. ನಾವು ಚಿಕ್ಕವರಿರಬೇಕಾದ್ರೂ ಕೂಡ ಅಪ್ಪ ಅಮ್ಮನ ಜೊತೆಯಲ್ಲಿ ಈ ಸೃಷ್ಟಿಗೆ ಹೋಗ್ತಾ ಇದ್ವಿ. ನಮ್ಮೂರ ಹಬ್ಬ ಅಂದರೆ ಉಪ್ಪುಂದ ಹಬ್ಬ ನವಂಬರ್ ಡಿಸೆಂಬರ್ ಹಾಗೆ ಆಗುತ್ತೆ ಅಲ್ವಾ. ಆವಾಗ ನಾವು ನಮ್ಮ ಊರ ಹಬ್ಬ ಮುಗಿದ ತಕ್ಷಣವೇ ನಾವು ಮತ್ತೆ ಗುಡ್ಡಮಾಡಿ ಸೃಷ್ಟಿ ಯಾವಾಗ ಅಂಥೇಳಿ ನೋಡ್ತಾ ಇದ್ವಿ. ಅಷ್ಟೊಂದು ಕ್ಯೂರಿಯಾಸಿಟಿ ಇತ್ತು ಆವಾಗೆಲ್ಲ. ಇವಾಗಲೂ ಕೂಡ ಹೋಗ್ತಾ ಇರ್ತೀವಿ ಹೆಚ್ಚಾಗಿ, ಆದರೆ ಹೋದ ವರ್ಷ ಹೋಗಲಿಕ್ಕೆ ಆಗಲಿಲ್ಲ. ಮಕ್ಕಳು ಮಾತ್ರ ಇಲ್ಲಿ ಆಟ ಸಾಮಾನು ನೋಡಿದ್ರು ಅಲ್ವಾ, ಹಾಗಾಗಿ ಆಟ ಸಾಮಾನು ಬೇಕು ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ ಆಯಿತು ಅವರು. ಆದರೆ ನಾವು ಮೊದಲೇ ಆಟ ಸಾಮಾನನ್ನು ತೆಗೆದುಕೊಂಡ್ರೆ ಕೈಯಲ್ಲಿ ಹಿಡ್ಕೊಳ್ಬೇಕು, ಮಕ್ಕಳನ್ನೇ ಎತ್ಕೊಳ್ಬೇಕು, ಕಷ್ಟ ಆಗುತ್ತೆ ಅಲ್ವಾ. ಹೇಗೋ ಸಮಾಧಾನ ಮಾಡಿ ಆಮೇಲೆ ತೆಗೆದುಕೊಡು ಅಂಥೇಳಿ ಹಾಗೆ ಕರ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ಈ ಕಡೆ ಬಾಳೆಗೊನೆಯನ್ನು ನೋಡ್ಬೋದು. ಹೆಚ್ಚಾಗಿ ಇಲ್ಲಿ ಬಾಳೆಗೊನೆಯನ್ನು ಒಪ್ಪಿಸ್ತಾರೆ, ಹರಕೆ ಇರುತ್ತೆ ತುಂಬ ಜನರದ್ದು. ಹಾಗಾಗಿ ಇಲ್ಲಿ ಇಡೀ ಬಾಳೆಗೊನೆಯನ್ನು ಇಟ್ಕೊಂಡಿದ್ರು. ಎಷ್ಟೊಂದು ಜನ ನೋಡ್ತಾ ಇರ್ಬೋದು, ತುಂಬಾ ಜನ ಇದ್ದರು. ಎಲ್ಲಿ ನೋಡಿದ್ರು ಕೂಡ ಇಲ್ಲಿ ಜನ. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಜಾಗ್ರತೆ ಮಾಡಬೇಕಾಗತ್ತೆ. ಮಕ್ಕಳನ್ನು ಬಿಡೋ ಹಾಗೆ ಇಲ್ಲ ಇಲ್ಲಿ. ಕೈಯನ್ನು ಇಟ್ಕೊಳ್ಬೇಕು ಅಥವಾ ಎತ್ಕೊಂಡೇ ಇರಬೇಕು. ಮಕ್ಕಳನ್ನು ಮಾತ್ರ ಸ್ವಲ್ಪ ಹೊತ್ತು ಕೂಡ ಇಲ್ಲಿ ಬಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿ ಜಿಲೇಬಿಯನ್ನು ಯಾವ ರೀತಿಯಾಗಿ ಬಿಡ್ತಾ ಇದ್ದಾರೆ ನೋಡಿ. ಜಾತ್ರೆ ಅಂದರೆ ಸ್ಪೆಷಲ್ಲಾಗಿ ಜಿಲೇಬಿ ಅಲ್ವಾ, ಜಿಲೇಬಿ ಸ್ವೀಟ್ಸ್ ಎಲ್ಲ ಇದ್ದೇ ಇರುತ್ತೆ. ಹಾಗೆ ತುಂಬಾ ಅಂಗಡಿಗಳೆಲ್ಲ ಬಂದಿತ್ತು ಇಲ್ಲಿ. ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ತುಂಬಾ ಜನ ಇದ್ದರು. ಹಾಗೆ ಎಷ್ಟೋ ಅಂಗಡಿಗಳೆಲ್ಲ ಇತ್ತು ಇಲ್ಲಿ. ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡಿದರು. ಹಾಗೆ ಒಳಗಡೆ ಕೂಡ ನೋಡಬೇಕು, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಹೂವಿನ ಡೆಕೋರೇಷನನ್ನು ತುಂಬಾ ಚೆನ್ನಾಗಿ ಮಾಡಿದರು. ಎಂಟ್ರೆನ್ಸಲ್ಲಿ ಕೂಡ ನೀವು ನೋಡ್ಬೋದು. ಹಾಗೆ ಇಲ್ಲಿ ಚೀಟಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಹಣ್ಣು ಕಾಯಿ ಮಂಗಳಾರತಿ ಅಥವಾ ಯಾವುದೇ ಸೇವೆ ಚೀಟಿ ಇದ್ದರೂ ಕೂಡ ಆ ಒಂದು ಕೌಂಟರ್ನಲ್ಲಿ ಪಡೆದುಕೊಂಡು ನೀವು ಒಳಗಡೆ ಹೋಗಬೇಕಾಗುತ್ತೆ. ನಾವೇನು ಕೂಡ ಇಲ್ಲಿ ಚೀಟಿಯನ್ನು ಮಾಡಿಸ್ಲಿಲ್ಲ, ಹಾಗೆ ಒಳಗಡೆ ಹೋಗ್ತಾ ಇದ್ದೀವಿ. ಕೆಲವರು ನೋಡ್ತಾ ಇರ್ಬೋದು ಬಾಳೆಗೊನೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾವು ಯಾವ ಚೀಟಿಯನ್ನು ಕೂಡ ಮಾಡಲಿಲ್ಲ, ಯಾಕೆಂದರೆ ನನ್ನ ಅಮ್ಮ ಆಲ್ರೆಡಿ ಹಣ್ಣು ಕಾಯನ್ನು ಮಾಡಿಸಿದ್ಲು. ಹಾಗಾಗಿ ನಾವು ಯಾವುದೇ ಒಂದು ಲೈನಲ್ಲಿ ನಿಲ್ಲಿಲ್ಲ. ಲೈನಲ್ಲಿ ನಿಂತರೆ ತುಂಬಾ ಹೊತ್ತಾಗುತ್ತೆ ಇಲ್ಲಿ ಚೀಟಿಯನ್ನು ತೆಗೆದುಕೊಳ್ಬೇಕಾದ್ರೆ. ಹಾಗಾಗಿ ನಾವು ಡೈರೆಕ್ಟಾಗಿ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಹೂವಿನ ಡೆಕೋರೇಷನ್ ಆಗಿರ್ಬೋದು, ಹಾಗೆ ಲೈಟಿಂಗ್ಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ರು ಅಲ್ವಾ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿದರೆ ನೋಡ್ತಾ ಇರಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟೊಂದು ಚೆನ್ನಾಗಿ ಮಾಡಿದ್ರು ಮಾತ್ರ. ನೋಡ್ತಾ ಇರ್ಬೋದು, ನಿಮಗೂ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮಗೆ ದೇವರನ್ನು ಕಾಣಲಿಕ್ಕೆ ಸಿಗೋದು ನಾಗದೇವರು. ತುಂಬಾ ಚೆನ್ನಾಗಿ ಡೆಕೋರೇಷನನ್ನು ಮಾಡಿದ್ರು. ಹಾಗೆ ಎಷ್ಟೊಂದು ಜನ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಮಕ್ಕಳನ್ನ ಕೆಳಗಡೆ ಬಿಡಲಿಕ್ಕೂ ಇಲ್ಲ, ಎತ್ಕೊಂಡೇ ಇದ್ದೀವಿ ಇಬ್ಬರನ್ನು ಕೂಡ. ಇಲ್ಲಿ ಮಡೆ ಸೇವೆ ಬೆಳಿಗ್ಗೆ ಆಯ್ತಂತೆ, ಬೆಳಿಗ್ಗೆನೇ ಮಡೆ ಸೇವೆ ಇತ್ತು. ಹಾಗೆ ಇವಾಗ ತೊಟ್ಟಿಲು ಸುತ್ತುವಂಥ ಸೇವೆ ಕೂಡ ಎಲ್ಲ ಸೇವೆ ಕೂಡ ನಡೆಯುತ್ತೆ ಇಲ್ಲಿ. ಹಾಗೆ ಇಲ್ಲಿ ಒಬ್ಬರು ತೊಟ್ಟಿಲನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ, ತೋರಿಸ್ತೀನಿ ನಿಮಗೆ ಇವಾಗ. ಮರದ ತೊಟ್ಟಿಲು ಇರುತ್ತೆ, ಅಂದರೆ ಹರಕೆ ಸೇವೆ ಇದ್ದವರು ಈ ರೀತಿಯಾಗಿ ಮಗುವನ್ನು ತೊಟ್ಟಿಲಲ್ಲಿ ಹಾಕ್ಕೊಂಡು 1 ಸುತ್ತು ಅಥವಾ 3 ಸುತ್ತು ಬರ್ತಾರೆ. ತೊಟ್ಟಿಲು ಸುತ್ತೋದಕ್ಕೆ ಜನ ಇಲ್ಲ ಅಂದರೂ ಕೂಡ ಅಲ್ಲಿ ಒಬ್ಬರು ಹೆಂಗಸರು ಇರ್ತಾರೆ, ಅವರಿಗೆ ಹಣ ಕೊಟ್ಟರೆ ಆಯಿತು, ಅವರು ತೊಟ್ಟಿಲನ್ನು ಈ ರೀತಿ ಹೊತ್ಕೊಂಡು ಸುತ್ತುತ್ತಾರೆ. ನಾವು ಕೂಡ ನಮ್ಮ 2 ಮಕ್ಕಳಿಗೂ ಸ್ವಲ್ಪ ವರ್ಷದ ಹಿಂದೆ ಇಲ್ಲಿ ತೊಟ್ಟಿಲು ಸೇವೆಯನ್ನು ಮಾಡಿದ್ವಿ. ಸಂಕ್ರಾಂತಿ ಟೈಮಲ್ಲಿ ಮಾಡಿದ್ವಿ. 1 ಇಯರ್ ಕಂಪ್ಲೀಟ್ ಆದ ನಂತರ ಇಲ್ಲಿ ತೊಟ್ಟಿಲು ಸೇವೆಯನ್ನು ಮಾಡಿದ್ವಿ. ಆವಾಗ ನನ್ನ ಅತ್ತೆ ತೊಟ್ಟಿಲು ಹೊತ್ಕೊಂಡು ಸುತ್ತಿದ್ರು ಇಲ್ಲಿ. ಇವಾಗ ನಾವು ಟೆಂಪಲಿಂದ ಹೊರಗೆ ಬಂದ್ವಿ. ನಾಗದೇವರ ದರ್ಶನವನ್ನು ನೀವು ಕೂಡ ಮಾಡಿದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ನಾವು ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೂ ಕೂಡ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತೇಳಿ. ಫುಲ್ ಎಲ್ಲ ಕಡೆ ಕೂಡ ಫುಲ್ ಜನ ಅಂತ ಹೇಳ್ಬೋದು ಇಲ್ಲಿ. ಇವಾಗ ಹಾಗೆ ಹೋಗ್ತಾ ಇದ್ದೀವಿ ಪ್ರಸಾದಕ್ಕೆ. ಪ್ರಸಾದ 2 ಗಂಟೆಯಿಂದ ಏನೋ ಸ್ಟಾರ್ಟ್ ಆಗಿರುತ್ತೆ ಅಂತೆ. ಅಂದರೆ ತುಂಬ ಜನ ಬರ್ತಾರಲ್ವ, ಹಾಗಾಗಿ ಬೇಗನೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. ನೈಟ್ ತನಕ ಇಲ್ಲಿ ಪ್ರಸಾದ ವಿತರಣೆ ಇರುತ್ತೆ.
ಅಲ್ಲಿ ಸ್ವಲ್ಪ ಹೊತ್ತು ಕ್ಯೂನಲ್ಲಿ ನಿಲ್ಲಬೇಕಾಗುತ್ತೆ. ಹಾಗಾಗಿ ನಾವು ದೇವಸ್ಥಾನದಿಂದ ಡೈರೆಕ್ಟಾಗಿ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಮಕ್ಕಳು ಮಾತ್ರ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ರು. ಆದರೆ ನಾವು ಏನನ್ನ ಕೂಡ ತೆಗೆದುಕೊಡ್ಲಿಲ್ಲ, ಯಾಕೆಂದರೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಟೆಂಪಲ್ ಒಳಗಡೆಕ್ಕಿಂತನೂ ಇಲ್ಲಿ ಪ್ರಸಾದಕ್ಕೆ ಹೋಗುವಂಥ ಪ್ಲೇಸ್ ಇದೆ ಅಲ್ವಾ, ಇಲ್ಲಿ ಸ್ವಲ್ಪ ನೂಕು ನುಗ್ಗಲು ಇತ್ತು. ಯಾಕೆಂದರೆ ಒಳಗಡೆ ಹೋಗೋರು ಹೊರಗಡೆ ಬರುವವರು ಒಂದೇ ದಾರಿಯಿಂದ ಬರ್ತಾಯಿದ್ರು. ಹಾಗಾಗಿ ತುಂಬಾ ರಶ್ ಇತ್ತು ಇಲ್ಲಿ. ಇಲ್ಲಿ ರಶ್ ಇರಲಿಲ್ಲ, ಅಂದರೆ ಪ್ರಸಾದ ವಿತರಣೆ ಮಾಡ್ತಾರೆ ಅಲ್ವಾ, ಇಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ. ಯಾಕೆಂದರೆ ಲೈನ್ ಇತ್ತು. ಹಾಗಾಗಿ ಒಬ್ಬರ ಹಿಂದೆ ಒಬ್ಬರು ಇಲ್ಲಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಅಂದರೆ ಲೈನ್ ಬೇಗ ಬೇಗ ಮೂವ್ ಆಗ್ತಾ ಇತ್ತು. ಈ ಒಂದು ಪ್ರಸಾದ ನೋಡ್ಬೋದು, ಚಿತ್ರಾನ್ನ, ಚಟ್ಟಂಬಡೆ ಹಾಗೆ ಪಾಯಸ ತುಂಬಾ ಚೆನ್ನಾಗಿತ್ತು ಮಾತ್ರ ಪ್ರಸಾದ. ಹಾಗೆ ಸ್ವಲ್ಪ ಜಾಸ್ತಿಯಾಗಿ ಕೊಡ್ತಾರೆ ಇಲ್ಲಿ ಚಿತ್ರಾನ್ನ. ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂಥೇಳಿ. ಸಂಜೆ ಸ್ವಲ್ಪ ಕತ್ಲು ಆಗ್ತಾ ಬಂದಿದೆ ಇಲ್ಲಿ. ಹಾಗೆ ಇಲ್ಲಿ ಪ್ರಸಾದವನ್ನು ಕೂತ್ಕೊಂಡು ತಿನ್ನಬೇಕು ಅಥವಾ ನಿಂತ್ಕೊಂಡು ತಿನ್ನಬೇಕಾಗುತ್ತೆ. ಚೇರೇನೂ ಇಲ್ಲ ಇಟ್ಕೊಂಡೆಲ್ಲ ತಿನ್ನಲಿಕ್ಕೆ. ಮಕ್ಕಳನ್ನ ಇಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕೈಯಲ್ಲಿ ಎಲ್ಲ ಹಿಡ್ಕೊಳ್ಳಿಕ್ಕೆ. ನಾವು ಸ್ವಲ್ಪ ಹಾಗೆ ಕೆಳಗಡೆ ಇಟ್ಕೊಂಡು ತಿಂದ್ಕೊಂಡು ಬಂದ್ವಿ. ಇವಾಗ ನಮ್ಮದು ಊಟ ಎಲ್ಲ ಮುಗೀತು. ಹಾಗೆ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮಕ್ಕಳು ಸ್ವಲ್ಪ ಚಿತ್ರಾನ್ನ ಮಾತ್ರ ತಿಂದರು, ಪಾಯಸ ಏನೂ ತಿಂದಿಲ್ಲ ಅವರಿಬ್ಬರು ಕೂಡ. ಹಾಗೆ ಮಕ್ಕಳಿಗೆ ಇದು ಬೇಕಾಗುತ್ತೆ, ಇಲ್ಲಿ ಎಲ್ಲ ಇತ್ತಲ್ವ, ಇದು ಗೋಬಿ ಬೇಕು, ಪಾನಿಪುರಿ ಬೇಕು ಎಲ್ಲ ಹೇಳ್ತಾ ಇದ್ರು. ಹಾಗಾಗಿ ನನ್ನ ಯಜಮಾನರು ಇಲ್ಲಿ ಹೇಳೋದಕ್ಕೆ ಹೋಗಿದ್ರು. ಹಾಗೆ ಇಲ್ಲಿ ಸ್ವಲ್ಪ ಎಲ್ಲ ತೆಕ್ಕೊಟ್ವಿ, ಗೋಬಿ ಹಾಗೆ ಕಬ್ಬಿನ ಜ್ಯೂಸ್. ನನಗೂ ಕೂಡ ಕಬ್ಬಿನ ಜ್ಯೂಸ್ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಕೂಡ ನಾನು ಎಲ್ಲಿಗೆ ಹೋದರೂ ಕೂಡ ಕಬ್ಬಿನ ಜ್ಯೂಸನ್ನು ಕುಡಿತಾ ಇರ್ತೀನಿ. ಹಾಗೆ ನಾನು ಕಬ್ಬಿನ ಜ್ಯೂಸ್ ಕುಡಿದೆ. ಹಾಗೆ ಈ ಮಕ್ಕಳು ಗೋಬಿ, ಕಬ್ಬಿನ ಜ್ಯೂಸ್ ಮತ್ತು ಪೊಟೊಟೊ ಟ್ವಿಸ್ಟರ್ ಎಲ್ಲವನ್ನ ಕೂಡ ಇಲ್ಲಿ ತಿಂದರು. ಎಲ್ಲ ಜಾತ್ರೆಯಲ್ಲೂ ಹೆಚ್ಚಾಗಿರೋದು ಅಂದರೆ ಪೊಟೊಟೊ ಟ್ವಿಸ್ಟರ್ ಅಲ್ವಾ. ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವರಿಗೆ ಹಾಗೆ ಮಕ್ಕಳಿಗೆ ಕೂಡ. ನನ್ನ ಮಕ್ಕಳು ಕೂಡ ಹಾಗೆಯೇ ಎಲ್ಲಿ ಹೋದರೂ ಪೊಟೊಟೊ ಟ್ವಿಸ್ಟರ್ ಬೇಕು ಅಂತ ಕೇಳ್ತಾರೆ. ಹಾಗೆ ಇಲ್ಲಿ ಪೊಟೊಟೊ ಟ್ವಿಸ್ಟರ್ ತೆಗೆದುಕೊಟ್ವಿ. ಹಾಗೆ ತಿಂದ್ಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಕಂಡೆ ಇಲ್ಲಿ ಎಲ್ಲ ಮಕ್ಕಳಿಗೆ ತಿನ್ನಿಸ್ಕೊಂಡು ನಾವು ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ 7 ಗಂಟೆ ಆಗ್ತಾ ಬಂದಿದೆ. ನಾವು ಮನೆಗೆ ಹೋಗಬೇಕಾದ್ರೆ 7:45 ಆಗಿತ್ತು. ಆಯಿತು ಫ್ರೆಂಡ್ಸ್, ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.